ಈ ನಾಡು ನುಡಿಯ ವಿಚಾರದಲ್ಲಿ ಪದೇ ಪದೇ ಕಿರಿಕ್ ಮಾಡದೆ ಹೋದ್ರೆ ಎಂಇಎಸ್ ಪುಂಡರಿಗೆ ಉಂಡಿದ್ದು ಅರ್ಗೋದೇ ಇಲ್ಲ ಅಂತ ಕಾಣಿಸುತ್ತೆ. ಏಕತ್ತಾದ್ರೆ ಬೆಳಗಾವಿ ಅಧಿವೇಶನಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಮಹಾಮೇಳವನ್ನ ಆಯೋಜನೆ ಮಾಡೋದಕ್ಕೆ ಈಗ ಸಿದ್ಧತೆಯಲ್ಲಿ ತೊಡಗ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಗಡಿನಾಡಿನಲ್ಲಿ ಮತ್ತೆ ಬಾಲ ಬಿಚ್ಚುತ್ತಾ ಇದ್ದಾರೆ ಎಂಇಎಸ್ ಪುಂಡರು. ಅಧಿವೇಶನಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಮಹಾಮೇಳವನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊನ್ನೆ ಕನ್ನಡ ರಾಜ್ಯೋತ್ಸವ ಇದ್ದಂತ ಸಂದರ್ಭದಲ್ಲಿ ಕರಾಳ ದಿನಾಚರಣೆ ಆಯಿತು. ಈಗ ಕೆಲವು ಅಧಿವೇಶನ ನಡೀತಾ ಇದೆ, ಚಳಿಗಾಲದ ಅಧಿವೇಶನ ನಡೆಯಲಿದೆ. ಆ ಟೈಮ್ನಲ್ಲಿ ಮಹಾಮೇಳ ಸಿದ್ಧತೆಯನ್ನ ತೊಡಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜಿಲ್ಲಾಡಳಿತದಿಂದ ಈಗ ಆಲ್ರೆಡಿ ಪರ್ಮಿಷನ್ ಅನ್ನ ಕೂಡ ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಮಹಾರಾಷ್ಟ್ರದ ಒಂದಷ್ಟು ಜನಪ್ರತಿನಿಧಿಗಳನ್ನ ಈ ಕಾರ್ಯಕ್ರಮಕ್ಕಾಗಿ ಬುಲಾವ್ ಕೊಡಲಾಗಿದೆ ಅನ್ನೋದು ಕೂಡ ತಿಳಿದು ಬರ್ತಾ ಇರುವಂತ ಮಾಹಿತಿ. ಮೊನ್ನೇನೋ ಕರಾಳ ದಿನಾಚರಣೆ ಆಚರಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಆಯ್ತು, ಯಾವುದೇ ರೀತಿ ಗಲಾಟೆ ಮಾಡಬೇಡಿ ಅಂತ ಒಂದಷ್ಟು ಹಣವನ್ನ ಠೇವಣಿ ರೂಪದಲ್ಲಿ ಇಟ್ಸ್ಕೊಂಡು, ಶ್ಯೂರಿಟಿ ರೂಪದಲ್ಲಿ ಇಟ್ಸ್ಕೊಂಡು ಆನಂತರ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದನ್ನ ನೋಡ್ತಾ ಇದ್ವಿ. ಬಟ್ ಈಗ ಅಧಿವೇಶನ ನಡೀತಾ ಇರೋದು ಹೇಳಿ ಕೇಳಿ. ಈ ಸಂದರ್ಭದಲ್ಲಿ ಮಹಾಮೇಳಗೆ ಅವಕಾಶ ಕೊಡುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಪರ್ಮಿಷನ್ ಕೊಡುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಸಹದೇವ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸಹದೇವ್, ಮತ್ತೆ ಖ್ಯಾತೆ ತೆಗಿತಾ ಇದ್ದಾರೆ, ಒಂದ್ ರೀತಿ ನಿರೀಕ್ಷಿತ ಇದು. ಬಟ್ ಈ ಬಾರಿ ಜಿಲ್ಲಾಡಳಿತ ಪರ್ಮಿಷನ್ ಕೊಡೋ ಸಾಧ್ಯತೆ ಎಷ್ಟಿರುತ್ತೆ? ಹೆಂಗೆ ಆಯೋಜನೆ ಮಾಡ್ಕೊಳ್ಬೇಕು ಅಂತೇಳಿ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಇವರೆಲ್ಲ? ಏನ್ ಕತೆ ಸಹದೇವ್? ಮಲ್ತೇಶ್, ಈ ಪ್ರತಿ ಬಾರಿ ಅಧಿವೇಶನ ಬಂದಾಗ ಈ ಒಂದು ಎಂಇಎಸ್ ನವರು ತಮ್ಮ ಖ್ಯಾತೆಯನ್ನ ತೆಗಿತಾನೆ ಬಂದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಧಿವೇಶನ ಆರಂಭದ ದಿನದಂದೇ ಇವರು ಒಂದು ಮಹಾಮೇಳದ ಹೆಸರಿನಲ್ಲಿ ಆ ಒಂದು ನಾಡದ್ರೋಹಿ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾಗಿ ಮಹಾರಾಷ್ಟ್ರದಿಂದ ಕೆಲವೊಂದಿಷ್ಟು ಜನಪ್ರತಿನಿಧಿಗಳನ್ನ ಕರೆದುಕೊಂಡು ಬಂದು ಇಲ್ಲೊಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಅದರಲ್ಲಿ ಏನು ಈ ಬೆಳಗಾವಿ ಒಂದು ಗಡಿ ಸಮಸ್ಯೆ ಏನಿದೆ, ಆ ಗಡಿ ಸಮಸ್ಯೆಯನ್ನ ಬಿಟ್ಟು ಬೆಳಗಾವಿ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ ಕೂಡ ಅಲ್ಲಿ ಹರಿಹಾಯುವಂತ ಕೆಲಸವನ್ನ ಮಾಡಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಕಳೆದ ಬಾರಿ ಅಧಿವೇಶನ ನಡೆದಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ಜಿಲ್ಲಾಡಳಿತಕ್ಕೆ ಅನುಮತಿಯನ್ನು ಕೇಳಿದ್ರು. ಆದ್ರೆ ಅನುಮತಿಯನ್ನ ಯಾವುದೇ ರೀತಿಯಾದಂತಹ ಒಂದು ಅನುಮತಿಯನ್ನ ಈ ಒಂದು ಎಂಇಎಸ್ ಪುಂಡರಿಗೆ ಕೊಟ್ಟಿರ್ಲಿಲ್ಲ. ಆದ್ರೆ ಆ ಒಂದು ಅನುಮತಿ ನೀಡದಿದ್ರು ಪೊಲೀಸ್ ಇಲಾಖೆ ಮಾತ್ರ ಅವ್ರ ಮೇಲೆ ಯಾವುದೇ ಕ್ರಮ ಮಾತ್ರ ತೆಗೆದುಕೊಂಡಿರಲಿಲ್ಲ. ಹೀಗಾಗಿ ಮತ್ತೆ ಈ ಬಾರಿ ಕೂಡ ಡಿಸೆಂಬರ್ 10ಕ್ಕೆ ಒಂದು ಅಧಿವೇಶನ ಡೇಟ್ ಕೂಡ ಫಿಕ್ಸ್ ಆಗಿದೆ. ಡೇಟ್ ಫಿಕ್ಸ್ ಆದ ನಂತರ ಈ ಒಂದು ಎಂಇಎಸ್ ಪಾಳ್ಯದಲ್ಲಿ ಏನು ಕೆಲವೊಂದಿಷ್ಟು ಕಾರ್ಯಗಳು ಚುರುಕು ಪಡೆದುಕೊಂಡಿದ್ದು, ಅದರಲ್ಲಿ ಮುಖ್ಯವಾಗಿ ಈ ಬಾರಿ ಲೋಕಸಭೆ ಎಲೆಕ್ಷನ್ ಕೂಡ ಇರೋದ್ರಿಂದ ಏನು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ತಮ್ಮ ಶಕ್ತಿ ಪ್ರದರ್ಶನ ಕೂಡ ಈ ಒಂದು ಎಂಇಎಸ್ ಮುಖಂಡರು ಮಾಡ್ಲಿದ್ದಾರೆ. ಹೀಗಾಗಿ ಈ ಬಾರಿ ಕೂಡ ಈ ಜಿಲ್ಲಾಡಳಿತಕ್ಕೂ ಮತ್ತು ಪೊಲೀಸ್ ಆಯುಕ್ತರಿಗೂ ಪರ್ಮಿಷನ್ ಕೇಳಿದ್ದು. ಆದ್ರೆ ಈ ಸರಿನೂ ಬಹುತೇಕ ಇವ್ರಿಗೆ ಏನು ಅನುಮತಿ ಸಿಗೋದು ಡೌಟ್. ಆದ್ರೂ ಕೂಡ ಏನು ಮಹಾಮೇಳ ಮಾಡಲು ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಇವ್ರು ಮಾಡ್ಕೊಂಡಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಸಹದೇವ್.